ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನುತಾ ಆಡಿಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಸ್ಪೆಷಲ್ ಅಂತಂದರೆ, ನನ್ನ ಮಗನಿಗೆ ಇವತ್ತು 6 ತಿಂಗಳು ಕಂಪ್ಲೀಟ್ ಆಗಿದೆ. ಯಾವ ರೀತಿ ಕಂಪ್ಲೀಟ್ ಆಯಿತು, ಕಣ್ಮುಚ್ಚಿ ಕಂಡುಬಿಡೋ ಅಷ್ಟರಲ್ಲಿ 6 ಮಂತ್ ಕಂಪ್ಲೀಟ್ ಆಗೋಗಿದೆ. ಸೊ ನಾನಿವತ್ತು ಈ ಡ್ರೆಸ್ ಏನು ಬರುತ್ತೆ, ಇದು ನನಗೆ ತುಂಬ ಟೈಟ್ ಆಯ್ತಾಯಿತ್ತು, ಹಾಕ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗ ಫುಲ್ಲು ಕಂಫರ್ಟಬಲಾಗಿ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಒಡೆಗೆ ಸ್ವಲ್ಪ ಕಲಿಸಿಟ್ಟಿದ್ದೆ ನಾನು. ನಮ್ಮಮ್ಮ ಹೊರಡ್ತೀನಿ ಅಂತ ಹೇಳಿದರು ಮನೆಗೆ ಇವತ್ತು. ಆವತ್ತಿಂದ ನಮ್ಮನೇಲೇ ಇದ್ದರು. ನಮ್ಮಮ್ಮ ಹೊರಡ್ತೀನಿ ಅಂತ ಹೇಳಿದರು. ಮೊಸಪ್ಪು ಸಾಂಬಾರು ಮಾಡಿ ಮುದ್ದೆ ತಿರುಗಿ ಸ್ವಲ್ಪ ಒಡೆ ಕಲಿಸಿಟ್ಟಿದ್ದೆ. ನಮ್ಮ ಮನೆಯವರು ನೀನು ಹೋಗಿ ರೆಡಿಯಾಗಿ ಹೋಗು, ನಾನು ಹಾಕ್ಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಹಾಕ್ತಾಯಿದ್ದಾರೆ ಒಡೆನ. ಸರ್ ನಾನು ಇಂಥದ್ರೆಲ್ಲ ಮನೆಯವರೆಲ್ಲ ಸಂಕೋಚ ಪಟ್ಕೊಳ್ಳಲ್ಲ, ಹೋಗು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಮಾತ್ರ ಗ್ರೇಟ್ಫುಲ್ಲಾಗಿರಬೇಕು ನಮ್ಮ ಮನೆಯವ್ರಿಗೆ ಯಾವಾಗಲೂ. ಸೊ ಈ ಕೇಕ್ ಬಂದು ನಾವೇ ಆರ್ಡರ್ ಕೊಟ್ಟು ಮಾಡಿಸಿದ್ದು. ಇದು ಹಾಫ್ ಕೇಕ್ ಅಂತೇಳಿ. ಇಲ್ಲಿ ನಾನು 6 ಅಂತ ಬರುತ್ತಿರುತ್ತಲ್ಲ ಕ್ಯಾಂಡಲ್ಲು ಹುಡುಕಿದ್ವಿ, ಸಿಗುತ್ತೇನೋ ಅಂತ ಅಂದ್ಕೊಂಡ್ವಿ, ಬಟ್ ಸಿಗಲೇ ಇಲ್ಲ. ಹಿಂಗೆ ಬರ್ತೈತೆ ಅಷ್ಟೇ. ಫಸ್ಟ್ ಟೈಮ್ ರಾಜು ಚಪ್ಪಳ ಹೊಡಿ ಮಗನೆ. ಬೇಕಾ ಮಾಡ್ಕೊಂಡ ಹಚ್ಚು. ಅದು ಟಿವಿನಲ್ಲಿ ಹೇಳ್ತಾ ಇದ್ರು, ಕರ್ಬೂಜ ತಿನ್ನಿ ಕಲಗರೆ ಅಂತ. ನಿಮ್ಮಮ್ಮಗೆ ಕಲಗರೆ ತುಂಬಾ ಇಷ್ಟ, ತಗೊಂಡು ಬಂದಿದ್ದೀನಿ. ಬೆಂಗಳೂರಲ್ಲೇ ಇದೆ ನೀನು? ನಾನು ಬೆಂಗಳೂರಲ್ಲೇ ಇದ್ದೀನಿ ಕಣೋ. ಇದಕ್ಕೆ ಫೋನ್ ಮಾಡಿ ಬೆಂಗಳೂರಲ್ಲಿ ಇದೆಯಾ ಅಂತ ಕೇಳ್ತಿದ್ಯಾ? ಏನಾಯ್ತಾ ನಿನಗೆ? ಇಲ್ಲಪ್ಪ, ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಿದೆ, ಪೂಜೆ ಮುಗಿಸಿ ಹರಕೆ ದಿವಸ ಬರೋಷ್ಟೊಳಗಡೆ ನೀವು ಫೋನ್ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದೆ. ನೀನು ಎಲ್ಲ ಬ್ಲರ್ ಮಾಡ್ತೀವಿ, ಹೋಗು. ಅದು ತೆಗ್ದೇ ಇರೋ ಇವನೊಂಚೂರು ಎತ್ಕೋ. ಈ ಘಾಟ್ ಹೋಗ್ರಿ ಇದ್ರದ್ದು ಅವನು ವಾಕರ್ಸವನೆ. ತಿನ್ಕತೆ ಅಂದ್ರೆ ನೀನುವೇ ಏನೇನೋ ಜಗ್ ಜಗ್ ಮಾಡ್ಬಿಡಪ್ಪ, ಇನ್ನೊಂದ್ಸಲಿ ಮಾಡ್ಬಿಡಪ್ಪ, ಇನ್ನೊಂದ್ಸಲಿ ಮಾಡ್ಬಿಡು ಮಗ್ನೆ, ಇನ್ನೊಂದ್ಸಲಿ ಹಂಗೆ ಜಗ್ಗಿ ಜಗ್ ಜಗ್. ಲೊಪ್ಪ ಏನು ನಿಂದು ಗಲಾಟೆ, ಚಪ್ಪಳೆ ಎಲ್ಲ ಹೊಡಿಯೋದು ಕಲ್ತ್ಕೊಂಡ್ಬಿಟ್ಟವನೇ. ಚಾಮಿ ಅಷ್ಟೇ, ಅವ್ನು ಚಪ್ಪಾಳೆ ಹೊಡಿತವನಲ್ಲ ಅದು ಮಾತ್ರ. ಸೊ ಇಲ್ಲಿ ನಮ್ಮಮ್ಮ ನೋಡ್ತೀನಿ ಅಂತಂದರೆ ಹಾಗಾಗಿ ಪೂರ್ತಿ ಕೇಕ್ ನಾವೇನು ತಿನ್ನಲ್ಲ. ಸೊ ಸ್ವಲ್ಪ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ತಾಯಿದ್ದೆ. ಆ್ಯಂಡ್ ಆಲ್ಸೋ ವಡೆ ಮತ್ತು ಇನ್ನೂ ಬೇರೆ ಬೇರೆ ಐಟಮ್ ಇದ್ದು ಮನೇಲಿ. ರಾಗಿ ಹಸಿಟ್ಟೆಲ್ಲ ಜಾಸ್ತಿ ಬಿಸ್ಕೊಂಡ್ಬಿಟ್ಟಿದ್ರು, ಅದನ್ನೆಲ್ಲ ಒಂದು ಕವರ್ಗೆ ಹಾಕಿ ಕೊಟ್ಟು ಕಳಿಸ್ದೆ, ತೊಗೊಂಡೋದ್ರು. ಸೊ ಹಾಯ್ ಫ್ರೆಂಡ್ಸ್, ಅಗೇನ್ ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಕೇಕ್ ಕಟ್ ಮಾಡಿದ್ದೆಲ್ಲ ನೋಡಿದ್ರಿ ಅಲ್ವಾ. ಸೊ ಫೋಟೋ ಶೂಟ್ ಮಾಡಿರಲಿಲ್ಲ, 6 ಮಂತ್ ಅಂತ ಬರೋದು. ಸೊ ಹಾಗಾಗಿ ಇವತ್ತು ಒಂದು ಮೀನ್ಸ್ ಎಲ್ಲ ಥರ ಒಂದು ಕಾಳುಗಳು ಇಟ್ಬಿಟ್ಟು ಫೋಟೋಶೂಟ್ ಮಾಡೋಣ ಸಮ್ಮರ್ ಟೀಮಲ್ಲಿ ಅಂತ ಹೇಳ್ಬಿಟ್ಟು ಫೋಟೋಶೂಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓ ಆಯ್ ಅಂತವ್ ನನ್ನ ಮಗ, ಆಯ್ ಅಂತವನಿ, ಆಯಪ್ಪ, ಹಾಯ್ ಹಾಯ್. ಕ್ಲ್ಯಾಪ್ ಮಾಡಿಬಿಡು, ಆವಾಗಲೇ ಮಾಡ್ದಲ್ಲ, ಕ್ಲ್ಯಾಪ್ ಮಾಡಿಬಿಡು ನೋಡ್ತೀನಿ. ಮೂಡಿಲ್ಲ ಇವತ್ತು, ಈಗಿಲ್ಲ. ಕ್ಲ್ಯಾಪ್ ಮಾಡು ಮುಗ್ನಿ, ಅವನು ಕ್ಲ್ಯಾಪ್ ಕ್ಲ್ಯಾಪ್. ನಕ್ಬಿಡು, ಆಯ್ತು, ನಾನೇ ನಗ್ತೀನಿ, ನೀನು ನಕ್ಬಿಡು, ಬೇಡ ಬಿಡು, ಉಚ್ಕೊಬಾರ್ದು.
ಇವಾಗ ಸ್ನಾನ ಮಾಡಿಸ್ಬಿಟ್ಟು ಒಂದು ರೌಂಡ್ ಮಲ್ಕೊಂಡು ಎದ್ದ. ಸೊ ನಾನು ವಾರ ಮಾಡಿಬಿಟ್ಟು ಕೂತ್ಕೊಂಡೆ. ಹರೀಶ್ ಕೂಡ ಬಂದರು. ಸೊ ರೆಡಿ ಮಾಡ್ತೀನಿ ಅಂತ ಹೇಳಿದರು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅವರು ಇಲ್ಲಿ ಕಿತಾಪತಿ ಮಾಡ್ತಾಯಿದ್ದಾರೆ ಕೂತ್ಕೊಂಡು. ಸ್ನಾನ ಮಾಡೋಗು ಅಂತಂದರೆ ಸ್ನಾನ ಮಾಡಲ್ಲ, ಬಟ್ಟೆ ಹಾಕೋಗು ಅಂದರೆ ಬಟ್ಟೆ ಹಾಕ್ಕೊಳ್ಳಲ್ಲ, ಹಾಗಲ್ಲ, ಏನು ಹೇಳಿದ್ರು ಆಗಲ್ಲ. ಗಬ್ಬನ್ಬೇಕು, ಗಬ್ಬ. ನನ್ನ ಮಗನಾರು ವಾಸಿ. ನಾನೇ ಕರಿ ಕಾಣ್ತಾ ಇದ್ದೀನ ಲೋ, ನೀನೇ ಬೆಳ್ಕೊಳ್ತಾ ಇದೆಯಲ್ಲೋ ಲೋ ಪಾಪ. ನೋಡು ನೋಡು, ನಿಜ. ಆಯ್ತು, ಏಕ ಫೋನ್ ನಿನಗೆ ತಗೋ ತಗೋ. ಹೆಂಗೆ ಹೆಂಗೆ ನೀನು ಮಾಡ್ಬಿಡ. ಕ್ಲ್ಯಾಪ್ ಕ್ಲ್ಯಾಪ್ ಮಾಡು, ಕ್ಲ್ಯಾಪ್ ಕ್ಲ್ಯಾಪ್ ಕ್ಲ್ಯಾಪ್. ನಕ್ಷ ನನ್ನ ಮಗುನ. ಹೋಗಿ ಸ್ನಾನ ಮಾಡೋಗಿ ಎದ್ದಿ. ಒಂಟೆ ಒಂಟೆ ಅಂತ 1 ಅವರಿಂದ ಕೂತಿದ್ಯಪ್ಪ. ಬೇಡ ಬೇಡ, ಫೋನ್ ಬೇಡ. ಓ, ಹತ್ರಕ್ಕೋಗಿ ನೋಡ್ತವನೆ. ಯಾರಿದು? ನನ್ನ ಥರನೇ ಗೊಂಬೆ ಥರ ಅವರೇ, ಗೊಂಬೆ. ಹೊಂಟೋದ್ನಾ ಏಯ್ ಪಪ್ಪ ಬಾನ್. ಹೊಂಟೋದ್ನಾ ನೋಡೋ, ಬತ್ತವನೆ. ರೀ ಅಂತ ಇನ್ಮೇಲೆ ರೆಸ್ಪೆಕ್ಟ್ ಕೊಡ್ತೀನಿ ಗೈಸ್. ರೀ ಹರೀಶ್ ಕಣ್ರಿ, ಬನ್ನಿ. ನಿಮ್ಮ ಮಗೋರು ಬರ್ತಾ ಇದ್ದಾರೆ ನಿಮ್ಮ ಹತ್ರ. ಕೂತ್ಕೋತಾ ಇಲ್ಲ, ಹಾಗೆ ಜಾರ್ಬಿಟ್ಟ ಅವನು. ಅಲ್ಲಿ ಹೊಂಟೋದ ಅವನು, ಬರ್ತಾನೆ, ಸುಮ್ಮನೆ. ಇನ್ನು ನೆನ್ನೆ ಮೊನ್ನೆ ಎತ್ತು ಕೊಟ್ಟಂಗೈತೆ ಗೈಸ್. ಆವಾಗಲೇ 6 ತಿಂಗಳು ತುಂಬಿಡ್ತು ನನ್ನ ಮಗುಂಗೆ. 6 ತಿಂಗಳು ತುಂಬಿಡ್ತು. ಹೆಂಗೆ ತುಂಬಿಸ್ದೆ 6 ತಿಂಗಳು ಅನ್ನೋದು ಗೊತ್ತಿಲ್ಲ. ನೋಡ್ತವನೆ ಹೆಂಗೆ. ಇನ್ನೂ ನಿಮಗೆ ಏನದು ಗಂಡು ಪಾಪು ಆಗಿದೆ ಅಂತ ಹೇಳಿದ್ದೆ ಗ್ಯಾಪ್ನ ಆಯ್ತು. ಇನ್ನೂ ಆಗಲೇ 6 ತಿಂಗಳು. ಮಕ್ಕಳು ಎಷ್ಟು ಫಾಸ್ಟಾಗಿ ಬೆಳೀತಾರಲ್ವ. ಎಷ್ಟು ಇದ್ದಕ್ಕೋ, ಎಷ್ಟು ಅಂಗೈ ಎಷ್ಟು ಇದ್ದ ಎತ್ತು ಕೊಟ್ಟಾಗ. ಈಗ ನೋಡಿ ತಲೆ ಮೇಲೆ ಕೂತ್ಕೊಂಡು ಚಪ್ಪಾಳೆ ಬೇರೆ ಹೊಡಿತಾನೆ ಇವಾಗ. ಎಲ್ಲ ಏನದು ಕ್ಲ್ಯಾಪ್ ಮಾಡು ಅಂದರೆ ಕ್ಲ್ಯಾಪ್ ಮಾಡ್ತಾನೆ. ಐಫೈ ಕೊಡ್ತಾನೆ ನನ್ನ ಮಗ, ಥ್ಯಾಂಕ್ ಯು ಕೊಡ್ತಾನೆ. ಆದರೆ ಎಲ್ಲ ಅವ್ನಿಗೆ ಆಟ ಆಡೋ ಮೂಡಲ್ಲಿ ಇರಬೇಕು. ಅವನು ಚೆನ್ನಾಗಿ ಆಟ ಆಡ್ತಾ ಇರಬೇಕು. ಅವಾಗ ಐಫೈ ಕೊಡು ಅಂದರೆ ಐಫೈ ಕೊಡ್ತಾನೆ. ಏನದು ಕ್ಲ್ಯಾಪ್ ಮಾಡು ಅಂದರೆ ಕ್ಲ್ಯಾಪ್ ಮಾಡ್ತಾನೆ. ಶೆಕೆಂಡ್ ಕೊಡು ಅಂದರೆ ಶೆಕೆಂಡ್ ಕೊಡ್ತಾನೆ. ಎಲ್ಲ ಕಲ್ತ್ಕೊತಾನೆ. ಗುಡ್ ಬಾಯ್ ಅಲ್ಲ ಮಗನೇ, ಗುಡ್ ಬಾಯ್, ಗುಡ್ ಬಾಯ್. ಜೋರಾಗಿ ಏನಾದರೂ ರೇಗಿದ್ರೆ ನನಗೆ ರೇಗ್ತವ್ರೆ ಅಂತ ಅಳ್ತಾನೆ. ಎಷ್ಟು ಎಷ್ಟು ಫಾಸ್ಟಾಗಿ ಕಲಿತಾನೆ ಅಂದರೆ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಫಾಸ್ಟಾಗೆಲ್ಲ ಲರ್ನ್ ಮಾಡ್ತಾನೆ ಅಂತ. ನಾನು ಗಮನಿಸಿರೋ ಪ್ರಕಾರ 1-2-3 ಸಲ ಅವನಿಗೆ ಏನಾದರೂ ಒಂದು ಹೇಳ್ಕೊಟ್ರೆ ಅದನ್ನು ನೆಕ್ಸ್ಟ್ ಡೇ ಅವನೇ ಮಾಡ್ತಿರ್ತಾನೆ. ಆಟ ಆಡಬೇಕಾದ್ರೆ ಏನಾದ್ರು ನಾವು ಅವ್ರ ಮುಂದೆ ಕುತ್ಕೊಂಡು ಚಪ್ಪಾಳೆ ಗಿಪ್ಪಾಳೆ ಹೊಡಿತಾ ಇದ್ರೆ ಅವನು ಕೂಡ 1-2-3 ಸಲ ನೋಡಿಕೊಂಡು ಅದ್ರ ನಾಳೆಗೆ ಆಟ ಆಡ್ತಾ ಇರ್ತಾನಲ್ಲ ಅವನು ದಬಾಕೊಂಡೆಲ್ಲ, ಅವಾಗ ಅವನು ಕ್ಲಾಪ್ ಮಾಡ್ತಾ ಇರ್ತಾನೆ. ಹಂಗೆ ಎಲ್ಲ ಕಲ್ತ್ಕೊತಾರೆ. ಅವ್ವ ಐಫೈ ಕೊಟ್ಬಿಡು ಮಗನೇ. ಇರು ಐಫೈ ಕೊಡ್ತೀನಿ. ಅಯ್ಯೋ ಕೊಡೋಕ್ಕಾಗಲ್ಲ, ಇಡೋಕ್ಕಾಗಲ್ಲ ಈಗ. ಐಫೈ ಕೊಡು ಮಗನೇ. ಕೈಗೆ ಆಡಿಸ್ತಾ ಇಲ್ವಾ ನಿಂಗೆ? ಐಫೈ ಕೊಡು ಮಗನೇ. ಬೇಡ, ಫೋನ್ ಬೇಡ ನಿಂಗೆ. ಕಿಸಿ ಕೊಡು, ಕಿಸಿ. ಕಿಸಿ ಕೊಡು, ಕಿಸಿ ಕೊಡು, ಕಿಸಿ ಕೊಡು. ಕೊಡಲ್ವಾ ನೀನು ಕಿಸಿ? ಆಯ್ತು, ಗುಡ್ ಬಾಯ್ ನೀನು, ಗುಡ್ ಬಾಯ್ ನೀನು. ದೀಕ್ಷಿತ್ ಇಸ್ ವೆರಿ ಗುಡ್ ಬಾಯ್, ಸ್ಟ್ರಾಂಗ್ ಬಾಯ್. ಕೂತ್ಕೊತಾನೆ. ಆಮೇಲೆ ಏನಾದರೂ ದಬ್ಬಾಕೊಂಡು ಒಂದು ಸ್ವಲ್ಪ ತೆವಿಯಕ್ಕೆ ಮುಂದಕ್ಕೆ ಹೋಗೋಕ್ಕೆ ಪ್ರಯತ್ನಿಸ್ತವನೆ. ಆ್ಯಂಡ್ ಆಲ್ಸೋ ನನ್ನ ಮಗನಿಗೆ ಹಲ್ಲು ಬರ್ತಾಯಿದೆ ಗೈಸ್, ನಿಮಗೆ ತೋರಿಸ್ತೀನಿ. ಅವನು ಇವಾಗ ಅಲ್ಲಿ ಇದು ಮಾಡಿದ್ರೆ ಹತ್ಬಿಡ್ತಾನೆ. ಹಲ್ಲು ಬರ್ತಾಯಿದೆ, ಕಾಣಿಸ್ತಾ ಇದೆ ಕಣ್ಣಿಗೆ ಹಲ್ಲು ಬರ್ತಾ ಇರೋದು. ನೆಕ್ಸ್ಟ್ ಲಾಗಲ್ಲಿ ಶೇವ್ ಮಾಡ್ತೀನಿ. ಹಲ್ಲು ಕೂಡ ಬರ್ತಾಯಿದೆ ನನ್ನ ಮಗುವಿಗೆ. ಎಷ್ಟು ಬೇಗ ಬೆಳೀತಾ ಇದ್ದಾನೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಆಯ್ತು, ಆಯ್ ಮಾಡಿಬಿಡು. ಹಾಯ್
ಹಾಯ್. ಬೇಡ ಫೋನು. ಏನೂ ಇಲ್ಲ ಇಲ್ಲಿ, ಏನೂ ಇಲ್ಲ, ಬೇಡ ಫೋನ್, ಬೇಡ 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 ಬೇಡ. ಅಯ್ಯಯ್ಯಯ್ಯೋ, ನಿಂತ್ಕೊತಾನೆ, ನಿನ್ಸಿದ್ರೆ ಗಟ್ಟಿಯಾಗಿ ನಿಂತ್ಕೊತಾರೆ, ಸಪೋರ್ಟ್ ಕೊಡಬೇಕು ಒಟ್ಟಿನಲ್ಲಿ. ನಿಂತ್ಕೊತಾನೆ ಕ್ಲೀನಾಗಿ. ನೋಡಿ, ಅವನೇ ನಿಂತಿರೋದು, ಅದು ಫುಲ್ ಅವನ ಕಾಲ ಮೇಲೆ ನಿಂತಿರೋದು. ನಾನು ಸುಮ್ಮನೆ ಬ್ಯಾಕ್ ಸಪೋರ್ಟಾಗಿ ಹಿಡ್ಕೊಂಡಿದ್ದೀನಿ ಅಷ್ಟೇ. ನಿಂತ್ಕೊಂಡಿದ್ದಾನೆ ಅವನು ಕ್ಲೀನಾಗಿ. ಓ ಚೂ, ಓ ನೋಡಿ ನಿಂತ್ಕೊಬಿಟ್ಟವನೇ. ಗುಂಡು ಗುಂಡು ಕುಚಿತಾನೆ, ಡ್ಯಾನ್ಸ್ ಮಾಡ್ತಾನೆ ಜಿಗ್ಗಿ ಜಿಗ್ಗಿ ಅಂತ. ನನ್ನ ಮಗ ಓನೋನೋ ಕಲ್ತ್ಬಿಟ್ಟದೆ, ನನ್ನ ಮುದ್ದು ಮಗ. ಏನೇನೋ ಕಲ್ತ್ಬಿಟ್ಟದೆ ಮುದ್ದು ಮಗ. ಅವನಿಗೆ ಫೋನ್ ಬೇಕು, ಇಲ್ಲ ಅಂತಂದ್ರೆ ಅಲ್ಲಿ ಹಿಡ್ಕೊಂಡು ಏನಾರು ಹೇಳಿಬೇಕು, ಅದಕ್ಕೆ ಹಂಗೆ ಆಡ್ತಾವನು. ಆಯ್ತು ಆಯ್ತು ಆಯಿತು. ಸೊ ಮನೇಲಿ ಎಲ್ಲ ಥರ ಕಾಳಿತ್ತು, ಯಾಕಂದರೆ ರಾಗಿ ಸರಿಗೆಲ್ಲ ಗ್ರೋಸರೀಸ್ ತರಿಸಿದ್ವಲ್ಲ, ಎಲ್ಲ ಥರ ಕಾಳಿತ್ತು. ಶೆಫ್ ತರಿಗೆ ಸಾಲಿಡ್ ಸ್ಟಾರ್ಟ್ ಮಾಡಬೇಕಲ್ಲ, ಎಲ್ಲ ಥರ ಐಟಮ್ಸ್ ತಿನ್ನಿಸ್ಬೇಕಲ್ಲ, ಅದೇ ಥರ ಥೀಮಲ್ಲಿ ಮಾಡೋಣ. ಆ್ಯಂಡ್ ಆಲ್ಸೋ ಸಮ್ಮರ್ ಥೀಮಲ್ಲಿ ಕರ್ನಾಟಕ ಎಲ್ಲ ಬೇಕು, ಅದನ್ನು ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ. ಒಂಥರ ಚಡ್ಡಿ ವಿತ್ ಗ್ಲಾಸ್ ಎಲ್ಲ ಬರುತ್ತೆ, ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡೋಣ, ನೆಕ್ಸ್ಟ್ ವೀಕ್ ಫೋಟೋಸ್ ತೆಗಿಯೋಣ, ಚೆನ್ನಾಗಿ ಬರುತ್ತೆ ಅಂತೇಳಿ. ಇವಾಗ ಮನೇಲಿ ಡ್ರೈ ಫ್ರೂಟ್ಸು ಮತ್ತು ಗ್ರಾಸರೀಸ್ ಎಲ್ಲ ಇತ್ತಲ್ವ, ಹಾಗಾಗಿ ಅದನ್ನೇ ಯೂಸ್ ಮಾಡಿಕೊಂಡು ಈ ಥರ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು. ನೀವು ಪ್ರತಿ ಸಲ ಏನು ಹರೀಶನೇ ಮಾಡ್ತಾರೆ ಅಂತ ಅಂದ್ಕೋಬೇಡಿ. ನನಗಿಂತ ಜಾಸ್ತಿ ಹರೀಶಿಗೆ ತುಂಬ ಇಂಟ್ರೆಸ್ಟು, ಅವ್ರ ಮಗನಿಗೆ ಫೋಟೋಸ್ ತೆಗಿಬೇಕು ಅಂತ. ನಾನು ನನ್ನ ಪಕ್ಷ ಬಿಟ್ಬಿಡು ಬೇಡ ಅಂತಂದಾಗಲೆಲ್ಲ, ಹರೀಶ ಯಾಕೆ ನೀನು ಮಾಡ್ಬಿಡ, ನಾನು ಮಾಡ್ತೀನಿ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿರ್ತಾನೆ. ಸೊ ನನಗೂ ಜಾಸ್ತಿ ಫೋಟೋಸ್ ತೆಗಿಯೋಕ್ಕೆ ಇಷ್ಟ ಆಗಲ್ಲ ಅವನಿಗೆ, ಬಟ್ ಆದರೆ ಹರೀಶ ಇಷ್ಟಪಟ್ಟು ತೆಗಿತಾನೆ. ಹಾಗಾಗಿ ನಾನು ಅವರಿಷ್ಟಕ್ಕೆ ಯಾಕೆ ಡಿಸ್ಟರ್ಬ್ ಮಾಡಲಿ ಅಂಥೇಳಿ ನಾನು ಹ್ಞೂ ಅಂತ ಒಪ್ಕೊತೀನಿ. ಸೊ ಮನೇಲಿ ಡ್ರೈ ಫ್ರೂಟ್ಸ್ ಇತ್ತಲ್ವ, ನಮ್ಮ ಅತ್ತೆ ತಂದುಕೊಟ್ಟಿತ್ತು. ನಾನು ತಂದಿರೋದು ನಾನು ರಾಗಿ ಸರಿಗೆ ಹಾಕಿದ್ದೀನಿ. ನಮ್ಮ ಅತ್ತೆ ತಂದಿರೋದು ಇನ್ನೂ ಓಪನ್ ಕೂಡ ಮಾಡಿರಲಿಲ್ಲ, ಅದನ್ನೇ ಓಪನ್ ಮಾಡಿಕೊಂಡು ಹರೀಶ 6 ಅಂತ ಬರೀತಿದ್ದಾರೆ. ಫಸ್ಟು ಕ್ಯಾಶ್ಯೂಸಲ್ಲಿ ಬರೆದಿದ್ದಾರೆ. ಆ್ಯಂಡ್ ಆಲ್ಸೋ ಅದಾದಮೇಲೆ ಬಾದಾಮಿಯಲ್ಲಿ ಬರೆದಿರ್ತಾರೆ. ಸೊ ಇದು ನೋಡ್ತಾ ಇದ್ದರೆ ಮಕ್ಕಳು ಎಷ್ಟು ಬೇಗ ಬೆಳೀತಾರೆ, ಎಷ್ಟು ಬೇಗ ಎಲ್ಲ ಕಲಿತಾರೆ ಈಗಿನ ಕಾಲದ ಮಕ್ಕಳು ಅಂತಂದರೆ. ನಮ್ಮಮ್ಮ ಹೇಳ್ತಾ ಇರ್ತಾರೆ, ನೀವೆಲ್ಲ ಇನ್ನೂ ಮಲ್ಕೊಂಡಿದ್ರಿ ಸೈಲೆಂಟಾಗಿ, ಇವನು ಎಷ್ಟು ಗಲಾಟೆ ಮಾಡ್ತಾನೆ. ನನ್ನ ಮಗ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ ಗೈಸ್, ಒಂದು ಕಡೆ ಸುಮ್ಮನೆ ಕೂತ್ಕೊಳ್ಳಲ್ಲ. ಇಲ್ಲ ದಬಾಕೊಂಡು ಏನೇನೇನೇನೋ ಏನದು ಮೀನ್ಸ್ ಏನೇನೇನೋ ಅಂತಂದರೆ ಅಳ್ಳೋದು, ಇಲ್ಲ ಅಂತಂದರೆ ಏನಾದರೂ ಎಳೆಯೋದು, ತೆಗೆದು ಕೈಯಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ಬಿಸಾಕೋದು, ಇದನ್ನೇ ಮಾಡ್ತಾನೆ. ಸೊ ಏನು ಮಾಡ್ತಾನೆ ಅಂತಂದರೆ, ನಾನು ಏನಾದರೂ ವೀಡಿಯೋ ಮಾಡೋಕ್ಕೆ ಹೋದರೆ ಮುಂದೆ ಫೋನ್ನೇ ನೋಡ್ತಾ ಇರ್ತಾನೆ. ಅವ್ನು ಏನು ಮಾಡ್ತಿರ್ತಾನೆ ಅದನ್ನು ನಿಲ್ಲಿಸ್ಬಿಡ್ತಾನೆ, ಫೋನ್ನ ನೋಡ್ತಾ ಇರ್ತಾನೆ. ಹಾಗಾಗಿ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅವನು ಏನು ಮಾಡಿದ್ರು. ಸೊ ಹಾಗಾಗಿ ಸುಮ್ಮನೆ ಆಗ್ಬಿಟ್ಟಿದ್ದೀನಿ, ನೋಡೋಣ ಇನ್ನೂ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂಥೇಳಿ. ಸೊ ಆಮೇಲೆ 2 ಹಲ್ಲು ಕೂಡ ಪುಟ್ಟಾಣಿದೆ, 2 ಹಲ್ಲು ಕೂಡ ಬರ್ತಾಯಿದೆ ನನ್ನ ಮಗನಿಗೆ. ಅದು ಎಷ್ಟು ಚೆನ್ನಾಗಿ ಸ್ಟೀಲ್ದೇನಾದರೂ ಸ್ಪೂನಲ್ಲಿ ತಿನ್ಸೋಕೆ ಹೋದರೆ ಟಕ್ ಟಕ್ ಅನ್ನತ್ತೆ ಗೊತ್ತಾ, ಬಾಯೊಳಗಡೆ ಹಲ್ಲು ಬರ್ತಾಯಿದೆ. ಸೊ ಹಲ್ಲು ಬರ್ಬೇಕಾದ್ರೆ ಏನಾದರೂ ಲೂಸ್ ಮೋಷನ್ ಏನಾದರೂ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅವನು ಆರಾಮಾಗಿದ್ದಾನೆ, ನೋಡಬೇಕು ನೆಕ್ಸ್ಟ್ ಮಂತ್ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ. ಇನ್ನೂ ಪುಟ್ಟಾಣಿದು ಕೆಳಗಡೆ ಇದು ಕಾಣಿಸ್ತಾ ಇದೆ ಬರ್ತಾ ಇರೋದು, ಚೆನ್ನಾಗೈತೆ. ಓ ಅಣ್ಣ ಕೈ ಹಾಕ್ತಾ. ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಗೊತ್ತಲ್ಲ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ 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 ದೀಕ್ಷು. ಬಾಯ್ ಬಾಯ್.